give out money that I don't accept. ವೆಲ್ಕಮ್ ಬ್ಯಾಕ್ ಗೈಸ್, ವೆಲ್ಕಮ್ ಟು DT's ಪಾಡ್ಕಾಸ್ಟ್. ಸೊ ರಕ್ಷಿತ್ ಅವ್ರು ಬಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಬೇಕು ಏನಿರ್ಬೋದು ಅಂತ. ಸ್ಯಾಟರ್ಡೇನೇ IPL ಸ್ಟಾರ್ಟು. ಈ ಸಲ ಕಂಟಿನ್ಯೂಸ್ ಆಗಿ ಮಾಡೋಣ, ಯಾವುದು ಬ್ರೇಕ್ಸ್ ಬಿಡೋದು ಬೇಡ. RCB ಮ್ಯಾಚಸ್ ಅಂತೂ ಪಕ್ಕಾ ಅಪ್ಡೇಟ್ಸು, ಅನಾಲಿಸಿಸ್ಸು, ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಎಲ್ಲ ಮಾಡ್ತಿದ್ದೀವಿ. ಸೊ ರಕ್ಷಿತ್, ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್. ಬಂದಿದ್ದೀರಾ. ಸೊ ಈ ಸೀಸನ್ನು ನಮ್ಮ ಟೀಮ್ ಬಗ್ಗೆ ನಿನ್ನ ಫೀಲಿಂಗ್ ಏನು? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆಕ್ಷನ್ ಟೈಮಲ್ಲಿ ಎಲ್ಲರೂ ಸ್ಕ್ವಾಡ್ ಪಿಕ್ ಮಾಡಿದಾಗ ಚೆನ್ನಾಗಿಲ್ಲ. ಫಸ್ಟೇ ಆಕ್ಷನ್ ಅಂತೂ ಜ್ಞಾಪಕ ಇದೆ. ಫೋನ್ ಅಂತೂ ಹೊಡೆದಾಕ್ ಕೊಡ್ಬೇಕು ಅನಿಸ್ತೈತೆ ಎಲ್ಲರಿಗೂ. ಲಿಟ್ರಲಿ ಹೆಂಗಿತ್ತು ಅಂದರೆ ವಾಶ್ಔಟ್ ಈ ಸೀಸನ್ ಅನ್ನೋ ಥರ ಇತ್ತು. ಬಟ್ ಸೆಕೆಂಡ್ ಆಕ್ಷನ್ ಆದಾಗ ಎಸ್ಪೆಷಲಿ ನಾನು ತುಂಬ ಎಕ್ಸೈಟು, ತುಂಬ ಹ್ಯಾಪಿ ಫೀಲ್ ಆಗಿದೆ ಅಂದರೆ ಭುವಿ ಪಿಕ್. ಆದ್ರೆ ಎಲ್ಲರೂ ಹೇಳ್ತಾರೆ ದ ಏಜ್ ಇಸ್ ಕ್ಯಾಚಿಂಗ್ ಅಪ್ ಟು ಹಿಮ್ ಅಂತ. Because he's not in prime now. Exactly. ಅಂದ್ರೆ ಇಂಡಿಯನ್ ಟೀಮ್ ಅಲ್ಲೂ ಆಕ್ಟಿವ್ ಇಲ್ಲ, ಡೊಮೆಸ್ಟಿಕ್ ಸ್ವಲ್ಪ ಇದೆ, ಪ್ಲಸ್ ಈಸ್ ಅ ಇಂಜುರಿ ಪ್ರೋನ್ ಪ್ಲೇಯರ್. ಅದನ್ನು ಹೇಳ್ಬೋದು. ಕ್ಲಿಕ್ ಆದ್ರೆ ಫುಲ್ ಕ್ಲಿಕ್ ಆಗ್ಬಿಡ್ಬೋದು, ಇಲ್ಲ ಇಂಜುರಿ ಇದಾಗ್ಬಿಡ್ಬೋದು. ಪೇಸರ್ಸ್ ಆರ್ ಮೆಂಟ್ ಫಾರ್ ಇಂಜುರೀಸ್, ಅದೇನು ಮಾಡಕ್ಕಾಗಲ್ಲ. ಬೆಸ್ಟ್ ಎಕ್ಸಾಂಪಲ್ ಬಂದು ಉಮ್ರಾನ್ ಮಲ್ಲಿಕ್, ಸ್ಟೇನ್. ಉಮ್ರಾನ್ ಮಲ್ಲಿಕ್ ಬಂದು ಅವ್ನ ಯಂಗ್ಸ್ಟರ್, ಇನ್ನ ಅವ್ನಿಗೆ ಇನ್ನ ಇದಾಗಿಲ್ಲ, ಆಲ್ರೆಡಿ ಅವ್ನ ಕೆರಿಯರ್ ಆಗೋಗ್ಬಿಟ್ಟಿದೆ ಅನ್ಸ್ಬೇಕು, ಆ ಥರ ಇದೆ. ಅಂಡ್ ಸ್ಟೇನ್ ನಮಗೆ ತುಂಬಾ ದೊಡ್ಡ ಎಕ್ಸಾಂಪಲ್ ಆಕ್ಚುಲಿ, ಲೈಕ್ ಇಂಜುರೀಸ್ ಬಗ್ಗೆ ಆಗಿರಲಿ. ಸೊ ಯಂಗ್ಸ್ಟರ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ವಾಟ್ ಯು ಫೀಲ್ ಅಬೌಟ್ ಅವರ್ ಕ್ಯಾಪ್ಟನ್? ನನಗೆ ಲೈಕ್ ಐ ವಾಸ್ ರಿಯಲಿ ಹ್ಯಾಪಿ ಅಬೌಟ್ ಇಟ್, ಬಟ್ ಸಮ್ವೇರ್ ಲೈಕ್ ಬೀಯಿಂಗ್ ಅ ಟ್ರೂ RCB ಫ್ಯಾನ್, ಲೈಕ್ 2018 ಸೀಸನ್ ಇರ್ಬೋದು, ಒಂದೇ ಒಂದು ಸೀಸನ್ ವಿರಾಟ್ ಮಾಡಿದ್ರೆ 18th ಇಯರ್ 18th ವರ್ಷ ಜೆರ್ಸಿ 18 ಸಖತ್ ಖುಷಿ ಆಗಿರೋದು. ಆದ್ರೂ ಐ ಥಿಂಕ್ ಲೈಕ್ ಐ ಆಮ್ ಪಾರ್ಷಿಯಲಿ ಹ್ಯಾಪಿ ಅಂಡ್ ಪಾರ್ಷಿಯಲಿ ಲೈಕ್ ರಿಯಲಿ ಅಪ್ಸೆಟ್. ಲೈಕ್ ಅದು ವಿರಾಟ್ ಆಗಿಲ್ಲ ಅಂತ ಒಂದು ಅಪ್ಸೆಟ್. ಈ ಟೈಮ್ ಬರತ್ತೆ ಅಂತ ನಮಗೆ ಗೊತ್ತಿತ್ತು. ಬಟ್ ಏನೋ ನನಗೇನಂದ್ರೆ ಹಾರ್ಡ್ಲಿ ವಿಲ್ ಬಿ ಪ್ಲೇಯಿಂಗ್ ಅಗೈನ್ ಲೈಕ್ 3 to 4 seasons ಹಾರ್ಡ್ಲಿ. ಸೊ ನಂಗೆ ಗೊತ್ತಿರೋ ಒಂದು ಕಪ್ ಈ 3-4 ಸೀಸನ್, ಒಂದು ಕಪ್ ಗೆದ್ರೆ ಒಂದು ವರ್ಷ ಕಂಟಿನ್ಯೂ ಆಗ್ಬೋದು ಅಂತ ಆಸೆ ಆಗ್ಬೋದು ಅಂತ. ಬಟ್ ಅದೇ ಏನ್ ಆಡ್ತಾನೆ ಆ 3-4 years ಫುಲ್ ಜಾಲಿಯಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆಡ್ಲಿ ಅಂತ ಅದೊಂದು ಮೈಂಡ್. ಏನಂದ್ರೆ ಅದೊಂದು ಬರ್ಡನ್ ಇಲ್ಲ ಇವಾಗ. ಎಕ್ಸಾಕ್ಟ್ಲಿ. ಲೈಕ್ ಇವಾಗ ಟ್ರೈನ್ ಸ್ಲೋ ಆಗಿ ಮೂವ್ ಆಗ್ತಿದೆ ಇವಾಗ. ಸೊ ಅದೇ 2024 ಅಲ್ಲಿ ಹೆಂಗ್ ಆಡ್ದ, ಲೈಕ್ ಆರೆಂಜ್ ಕ್ಯಾಪ್ ವಿನ್ನರ್ ನಮ್ಮ ವಿನ್ನರ್ ಕಪ್. ಸೊ ಯಾರಿಗೂ ಆಕ್ಚುಲಿ ಅದೊಂಥರ ಗೊತ್ತೇ ಇರಲ್ಲ. ಇವಾಗ ಯಾರಿಗಾದ್ರು 24 ಆರೆಂಜ್ ಕ್ಯಾಪ್ ಅಂತ ಹೇಳಿದ್ರೆ ಥಿಂಕ್ ಮಾಡ್ತಾರೆ ಸಾಲ್ಟ್, ಇಲ್ಲಾಂದ್ರೆ ಬೇರೆ ಏನೋ ಗಿಲ್ಲು ಆ ತರ. ವಿರಾಟ್ ಕೊಹ್ಲಿ ಆರಾಮಾಗಿ ಗೆದ್ದ ಅವನದನ್ನ. ಅಂಡ್ ಹೆಂಗಿತ್ತು ಅಂದ್ರೆ ಎಲ್ಲಾರ ಇಂಟೆನ್ಷನ್ ವಿರಾಟ್ ಇಸ್ ಔಟ್ ಆಫ್ ಫಾರ್ಮ್ ಅನ್ಕೊಂಡೇ ಆರೆಂಜ್ ಕ್ಯಾಪ್ ಹೊಡೆದವನು. ಇದು ಅದೊಂದು ಇದೆ, ಇಂಥ ಪ್ಲೇಯರ್ಸ್ ನ ಯಾವತ್ತು ಫಾರ್ಮ್ ಮೇಲೆ ಬೇಸೆ ಮಾಡಬಾರ್ದು. ಎಕ್ಸಾಕ್ಟ್ಲಿ. ಒಂದ್ 5 ಮ್ಯಾಚ್ ಡಕ್ಔಟ್ ಆದ್ರೆ ನೆಕ್ಸ್ಟ್ 10 ಮ್ಯಾಚ್ ಸೆಂಚುರಿ ಹೊಡ್ಕೊಂಡ್ ಬಂದ್ಬಿಡ್ತಾರೆ. ಆ ತರ ಇಂಥ ಪ್ಲೇಯರ್ಸ್ ಎಲ್ಲ. ಅದೇ ಫಾರ್ಮ್ ಇಸ್ ಟೆಂಪರರಿ, ಕ್ಲಾಸ್ ಇಸ್ ಪರ್ಮನೆಂಟ್ ಹಂಗೆ. ಸೊ ಇವಾಗ ನಮ್ಮ ರಜತ್ ಪಟಿದಾರ್ ಮೇಲೆ ನಿನ್ನ ಎಕ್ಸ್ಪೆಕ್ಟೇಷನ್ಸ್ ಏನು? ಈ 3 ವರ್ಷ, ಇವಾಗ ನೆಕ್ಸ್ಟ್ ಆಕ್ಷನ್ ವರ್ಗು 3 years ಇದೆ. ಈ 3 ವರ್ಷಕ್ಕೆ ಇವಾಗ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಬೇಕು. ಸೊ ವಾಟ್ ಆರ್ ಯುವರ್ ಎಕ್ಸ್ಪೆಕ್ಟೇಷನ್ಸ್? ನನಗೆ ಗೊತ್ತಿರೋವರೆಗೂ ಹಿಲ್ ಬಿ ಅಂಡರ್ ಎಕ್ಸ್ಟ್ರೀಮ್ ಪ್ರೆಷರ್. ಸಿ ಲೈಕ್ ಅವ್ನು ಕ್ಯಾಪ್ಟನ್ ಮಾಡಿಲ್ಲ ಅಂತಲ್ಲ, ಹಿ ಹ್ಯಾಸ್ ಡನ್ ವೆರಿ ವೆಲ್ ಫಾರ್ ಮಧ್ಯಪ್ರದೇಶ್ ಇನ್ ಡೊಮೆಸ್ಟಿಕ್ ಕ್ರಿಕೆಟ್. ಬಟ್ ಹಂಗೂನು ಲೈಕ್ ಅಲ್ಲಿ ಆಡೋರ್ಗೆ, ಲೈಕ್ ಅಲ್ಲಿ ಇನ್ನೂ ಯಂಗ್ಸ್ಟರ್ಸ್ ಬಂದಿರ್ತಾರೆ, ಇವನಿಗಿಂತ ವಯಸ್ಸಲ್ಲಿ ಚಿಕ್ಕವನು, ಇವನಿಗೆ 31 years ಏನೋ ರಜತ್ ಪಟಿದಾರ್. ನಾನು ಆಕ್ಚುಲಿ ಹೌದು ಯಂಗ್ಸ್ಟರ್ ಅಂತ ಇದೀನಿ, 31 years old. And he's I thought he was like 26, 27 ಆ ಏಜ್ ಅಲ್ಲೇ ಇರ್ತಾನೆ. ನಾನು ಅಷ್ಟೇ ಲೈಕ್ ಅಟ್ ಲೀಸ್ಟ್ he'll be around 28, 29 ಅನ್ಕೊಂಡಿದ್ದೆ. ಬಟ್ 31 is like very experienced player ಅಂತ. Experienced but not to the international standards ಅನ್ಸುತ್ತೆ ನನಗೆ, because he hasn't represented India yet. ಹೌದು ಅದು ನಿಜ. He is in early 30s already. Probably one chance ಇಂಡಿಯಾಗೂ ಕೊಟ್ರೆ ಚೆನ್ನಾಗಿರುತ್ತೆ. I mean keeping those things aside, coming back to IPL and RCB, like ರಜತ್ ಪಟಿದಾರ್ ಕೊಟ್ಟಿರೋದು ಒಳ್ಳೇದೇ ಅನ್ಸುತ್ತೆ, ಬಿಕಾಸ್ ಲೈಕ್ ಬಟ್ ಅಗೇನ್ ಲೈಕ್ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಲೈಕ್ ಎಷ್ಟೇ ಒಂದು ಮಾಡಿರ್ಬೋದು, ಆದ್ರೆ ವಿ ನೀಡ್ ಟು ಮೂವ್ ಆನ್ ಫ್ರಮ್ ದಟ್. ಆದ್ರೆ ಏನಂದ್ರೆ ನಾನು ಆಕ್ಚುಲಿ ರಜತ್ ಪಟಿದಾರ್ಕ್ಕಿಂತ ಮುಂಚೆ ಬೇರೆ ಯಾರಿಗಾದ್ರೂ ಕೊಡ್ತಾರೆ ಅನ್ಕೊಂಡಿದ್ದೆ ಕ್ಯಾಪ್ಟನ್ಸಿ. ನನಗೆ ಕ್ಯಾಪ್ಟನ್ಸ್ ಆಪ್ಷನ್ ಇರ್ಲಿಲ್ವಲ್ಲ, ವಿರಾಟೆ ಪಕ್ಕ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು. ಯಾವಾಗ KL ರಾಹುಲ್ನ ಆಕ್ಷನ್ ಇಂದ ಬಿಟ್ರೋ, ರಿಷಬ್ ಪಂತ್ ಹೋಗಿಲ್ವೋ, ಫಿಕ್ಸ್ ನಮ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ. ಕ್ಯಾಪ್ಟನ್ಗೋಸ್ಕರ ಒಂದ್ ಪ್ಲೇಯರ್ ನ 15-20 ಕೋಟಿ ತಗೊಳ್ಳೋದು ವೇಸ್ಟ್ ಅನ್ಬಿಟ್ಟು ವಿರಾಟ್ ಕೊಹ್ಲಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಲೈಕ್ ನನಗೆ ಇನ್ನೂ ಹೋಗೋದು ದೊಡ್ಡ ತಪ್ಪು ಅಂತ ಅನಿಸ್ತಿತ್ತು. ಬಟ್ ಕಮಿಂಗ್ ಬ್ಯಾಕ್ ಟು IPL ಅವ್ನು ಆಡಿರೋ ಇದು ಚೆನ್ನಾಗಿದೆ ಟ್ರ್ಯಾಕ್. ಯು ಕ್ಯಾನ್ ನೆವರ್, ಅದೇ ಆ KL ರಾಹುಲ್ನು ಅಷ್ಟೇ, ಯು ಕ್ಯಾನ್ ನೆವರ್ ಪ್ರೆಡಿಕ್ಟ್ ಹಿಮ್. ಯಾ ಎಕ್ಸಾಕ್ಟ್ಲಿ.
ಬೇಸ್ಡ್ ಆನ್ ದ ಸ್ಟ್ಯಾಟ್ಸ್ ಅಂಡ್ ಸ್ಟಫ್. ಇನ್ನೊಂದೇನಂದ್ರೆ ರಜತ್ ಪಟಿದಾರ್ ಆ ಇಂಟರ್ವ್ಯೂ ನೀನ್ ನೋಡಿದ್ರೆ ಆಂಡಿ ಫ್ಲವರ್ ನಮ್ ಕೋಚ್ ಅವ್ರು ಹೇಳಿದ್ರು ಲಾಸ್ಟ್ ಇಯರೇನೆ ಅವನ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಕರೆಕ್ಟ್ ಫಾರ್ ದ ಕ್ಯಾಪ್ಟನ್ಸಿ. ಸೊ ಆಲ್ರೆಡಿ ಪ್ಲಾನ್ಸ್ ಅಲ್ಲಿ ಇತ್ತು. ಸೊ ದಟ್ ಈಸ್ ವೇರ್ ಐ ವಾಸ್ ಲೈಕ್ ಓಕೆ ದೇ ಆರ್ ಸೀರಿಯಸ್ ಅಬೌಟ್ ದಿಸ್ ಮ್ಯಾನ್. ಇವಾಗ ಯಾರು ನಮ್ಗೆ ಆಕ್ಷನ್ ಅಲ್ಲಿ ಸಿಕ್ಕಿಲ್ಲ ಅನ್ಬಿಟ್ಟು ಇವ್ರನ್ನ ತಗೊಂಡ್ರು ಅಂತ ಅಲ್ಲ, ಮುಂಚೆನೆ ಡಿಸೈಡ್ ಆಗ್ಬಿಟ್ಟಿದ್ರು ಈಸ್ ಗೋನ್ ಲೀಡ್ ಅಸ್ ಅಂತ. ಸೊ ಪಟಿದಾರ್ ನನ್ಗೆ 3 ವರ್ಷಕ್ಕೆ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಅಟ್ಲೀಸ್ಟ್ ಈ 3 ವರ್ಷನೂ ಪ್ಲೇ ಆಫ್ಸ್ ಎಂಟ್ರಿ ಆಗ್ಬೇಕು. ಹೌದು, ಐ ಮೀನ್ ದಟ್ ಈಸ್ ಲೈಕ್ ಗ್ರೇಟ್ ಜಾಬ್ ಫಾರ್ us. ಯಾಕಂದ್ರೆ ಫಾಫ್ 4 years 4 seasons ಏನೋ ಇದ್ದ ಅನ್ಸುತ್ತೆ. ಒಂದೇ ಸೀಸನ್ ಕ್ವಾಲಿಫೈ ಆಗಿಲ್ಲ, 3 season ಪ್ಲೇ ಆಫ್ಸ್ ಹೋಗಿದೀವಿ ಅನ್ಸುತ್ತೆ. ಅಂಡ್ ಆಲ್ಸೋ ಲೈಕ್ ಫಾಫ್ ಕ್ಯಾಪ್ಟನ್ಶಿಪ್ ಅಲ್ಲಿ ಲೈಕ್ ಕಂಪೇರ್ ಮಾಡಿದ್ರೆ ಫಾಫ್ ಕ್ಯಾಪ್ಟನ್ ಆದಾಗಿಂದನು ಎಲ್ಲ IPL ಟೀಮ್ಸ್ ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ ಹೈಯೆಸ್ಟ್ ಫಾರ್ ದ ವಿನ್ ಪರ್ಸೆಂಟೇಜ್. ಹೌದು, ಇನ್ ದ ಪ್ಲೇ ಆಫ್ಸ್ ಟು ಗೋಯಿಂಗ್ ಟು ದ ಪ್ಲೇಸ್ ಅಸಲ್. ಆದ್ರೆ ಏನಂದ್ರೆ ಇವಾಗ ಪಟ್ಟಿದಾರಗೆ ಪ್ರೆಷರ್ ಜಾಸ್ತಿ ಇರುತ್ತೆ. ಮತ್ತೆ ನಮ್ ಫ್ಯಾನ್ಸ್ ಗೊತ್ತಲ್ವಾ, ಹರ್ಷ ಭೋಗ್ಲೆ ಹೇಳ್ದಂಗೆ ಹಿ ಹ್ಯಾಸ್ ಟು ಲುಕ್ ಅಪ್ ಟು ವಿರಾಟ್ ಕೊಹ್ಲಿ ಬಟ್ ನಾಟ್ ಟು ದ ಫುಲ್ಲೆಸ್ಟ್. ಹೌದು, ಲೈಕ್ ಕ್ಯಾಪ್ಟನ್ಶಿಪ್ ಅದೆಲ್ಲ ಬಿಟ್ರು ಹಿ ಈಸ್ ದ ರೈಟ್ ಮ್ಯಾನ್ ಟು ಲೀಡ್ ಅನ್ಸುತ್ತೆ ನನಗೆ. ಬಿಕಾಸ್ ರೀಸೆಂಟ್ ಆಗಿ ಚಾಂಪಿಯನ್ಸ್ ಟ್ರೋಫಿ ನೋಡಿದಾಗ ರೋಹಿತ್ ವಾಸ್ ದ ಕ್ಯಾಪ್ಟನ್. ಐ ಆಮ್ ನಾಟ್ ಡಿಗ್ರೇಡಿಂಗ್ ಹಿಮ್, ಲೈಕ್ ಈಸ್ ಅ ಗುಡ್ ಕ್ಯಾಪ್ಟನ್ ಫಾರ್ ಇಂಡಿಯಾ. ಬಟ್ ಅಗೇನ್ ಎನಿ ಟೈಮ್ ಲೈಕ್ ವೆನ್ ಇಟ್ಸ್ ಅ ಪ್ರೆಷರ್ ಸಿಚುವೇಶನ್ ಇಟ್ಸ್ ಆಲ್ವೇಸ್ ವಿರಾಟ್ ಕೊಹ್ಲಿ ವಾಸ್ ಲೀಡಿಂಗ್ ದ ಟೀಮ್ ದಟ್ ಹಿ ಪ್ಲೇಸ್. ಎಕ್ಸಾಕ್ಟ್ಲಿ. ನನಗೆ ರಜತ್ ಪಟ್ಟಿದಾರ್ಗೆ ಒಳ್ಳೆ ವಿಷಯ ಈ ವರ್ಷ ಏನ್ ನಡೀತು ಅಂದ್ರೆ ದ ಸ್ಕ್ವಾಡ್ ವಿಚ್ ವಿ ಹ್ಯಾವ್. ಎಕ್ಸಾಕ್ಟ್ಲಿ. ಪ್ಲೇಯಿಂಗ್ 11 of RCB. So what do you think? Our opening is Salt, Virat Kohli. I feel like opening ಬಂದು ಸಾಲ್ಟ್ ಜೊತೆ ದೇವದತ್ ಪಡಿಕ್ಕಲ್ ಆಡಬೇಕು ಅಂತ. I have a reason for it actually. Okay. Virat is a very good performer being a... Do you really think? ಎಷ್ಟು ವರ್ಷ ಇಂದ ವಿರಾಟ್ ಕೊಹ್ಲಿ 2016 ಇಂದ? See, I mean, ನೀನು ದೇವದತ್, no offense to ದೇವದತ್ ಪಡಿಕ್ಕಲ್, is a good player. ಹೌದು. Do you really think is a power play player? But do you really think that Virat Kohli will leave his place? Because ಇವಾಗ ಅವ್ನಿಗೆ ಪ್ರೆಷರು ಇಲ್ಲ. ಕ್ಯಾಪ್ಟನ್ ಬಂದ್ ರಜತ್ ಪಟ್ಟಿದಾರ್. ಇವಾಗ ವಿರಾಟ್ ಕೊಹ್ಲಿ 1 down ಬಂದ್ರೆ ರಜತ್ ಪಟ್ಟಿದಾರ್ ಹಂಗಂಗೆ ಲೋ ಆಗ್ತಾನೆ. ನಂದ್ ಅನಾಲಿಸಿಸ್ ಹೇಳ್ತೀನಿ ಕೇಳಿಲಿ. ವಿರಾಟ್ ಕೊಹ್ಲಿ ಬಂದ್ರೆ ದೇವದತ್ ಪಡಿಕ್ಕಲ್ಗೆ ಅಲ್ಲಿ ಸ್ಪೇಸೇ ಇಲ್ಲ. ನನಗೆ ಗೊತ್ತಿರೋವರೆಗೂ ಅಲ್ಲಿ ಸ್ಪೇಸೇ ಇಲ್ಲ. ಯಾಕೆ ಅಂದ್ರೆ ಲೈಕ್ 6 overs ಅಲ್ಲೇ ನಿನಗೆ ಪವರ್ ಪ್ಲೇ ಸಿಗೋದು ಅಂಡ್ 30 at ಸರ್ಕಲ್ ಆಚ ಕಡೆ ಈಸಿಯಾಗಿ ಕಳ್ಸಕ್ ಆಗೋದು. ಹೌದು, ದೇವದತ್ ಪಡಿಕ್ಕಲ್ ವರ್ಗೂ ಆ ಸ್ಟಾರ್ಮಿನಾ ಇಲ್ಲ. 30 at ಸರ್ಕಲ್ ಪಡಿಕ್ಕಲ್ is just a power play player. ಎಕ್ಸಾಕ್ಟ್ಲಿ. ರೊಟೇಟ್ ಮಾಡ್ಕೊಂಡು ಆಡೋ ಪ್ಲೇಯರ್ ಅಲ್ಲ. ರೊಟೇಟ್ ಅಂದ್ರೆ ಲೈಕ್ ಈಸ್ ಅ ಸ್ಮೂತ್ ಪ್ಲೇಯರ್. ಅವ್ನ್ 6 ಹೊಡೆದ್ರು ಗೊತ್ತಾಗಲ್ಲ, 4 ಹೊಡೆದ್ರು ಗೊತ್ತಾಗಲ್ಲ, ತೆಗ್ದಾಕಕ್ಕೂ ಆಗಲ್ಲ. 50 balls ಸೆಂಚುರಿ ಹೊಡೆದು. ಹೌದು, ಅದೇ ಆತರ ಪ್ಲೇಯರ್. ಇಸ್ ಲೈಕ್ ಅವ್ನ ಶಾಟ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಒಂಥರ ಸ್ಟ್ರೋಕ್ಸ್ ಆಡ್ಕೊಂಡು ಅಂದ್ರೆ ಲೈಕ್ ಅವನಲ್ಲಿ ಪವರೇ ಗೊತ್ತಾಗಲ್ಲ. ನನಗೇನ್ ಅನ್ಸುತ್ತೆ ಅಂದ್ರೆ ಸಾಲ್ಟ್ ಇಸ್ ಅ ವೆರಿ ಗುಡ್ ಓಪನರ್. ಸಾಲ್ಟ್ ಲೈಕ್ ಹೊಡೆದಾಡ್ಬೇಕಾದ್ರೆ ಮಾಡ್ಕೊಂಡು ಅಂಡ್ ಆಲ್ಸೋ ಲೈಕ್ ಚಾನ್ಸ್ ಸಿಗ್ದಾಗ 30 at ಸರ್ಕಲ್ ಆಚೆ ಕಳ್ಸಿ ಬೌಂಡ್ರಿ ಸ್ಕೋರ್ ಮಾಡೋದು ಆತರ ಮಾಡ್ಬೇಕಾದ್ರೆ ಇಮಿಡಿಯೇಟ್ 1 down ಗೆ ವಿರಾಟ್ ಆಗಿ ಬರ್ಬೇಕು ಅಂತಿದೀನಿ. ಅಂದ್ರೆ ಇನ್ಸ್ಟೆಡ್ ಆಫ್ ಓಪನಿಂಗ್ ಪಿಚ್ ರೀಡ್ ಮಾಡಕ್ ವಿರಾಟ್ ಈಸಿ ಆಗುತ್ತೆ. ಇವರಿಬ್ರು ಹೆಂಗ್ ಆಡ್ತಿದಾರೆ ಏನು ಅಂತ ಒಂದು ಲೈಕ್ with the experience he carries, it's very easy for him to understand the pitch conditions and like when the other players are batting. And right left combination ನಮ್ಗೆ ತುಂಬಾ ಬೇಕಿದೆ ಪವರ್ ಪ್ಲೇ ಅಲ್ಲಿ. because it's not so easy outfield in the right, like leg side in the off side in the leg side ಗೆ switch ಆಗೋದು. It's like very tiring for the players. But I still think ದೇವದತ್ ಪಡಿಕ್ಕಲ್ this season ನಮ್ಗೆ ಒಂದು ಇಂಪ್ಯಾಕ್ಟ್ ರೋಲ್ ಅಲ್ಲೇ ಬರೋದು. ವಿಕೆಟ್ಸ್ ಜಾಸ್ತಿ ಬೇಗ ಬಿದ್ರೆ ಅನ್ಕೋ, ಅವಾಗ ಅವ್ರ ಇಂಪ್ಯಾಕ್ಟ್ ಅಲ್ಲಿ ತರಿಸ್ತಾರ ಅಷ್ಟೇ. ಐ ಡೋಂಟ್ ಥಿಂಕ್ ಆಸ್ ಅ ಪ್ಲೇಸ್ ಇನ್ ದ ಪ್ಲೇಯಿಂಗ್ 11 ಬಿಕಾಸ್ ಐ ಫೀಲ್ ಇವಾಗ ಪ್ಲೇಯಿಂಗ್ 11 ಹಂಗೆ ಬರೋಣ. ದೇವದತ್ ಪಡಿಕ್ಕಲ್ ಪೊಸಿಷನ್ ಮ್ಯಾಕ್ಸಿಮಮ್ 3 down. ನೀನ್ ಅದಕ್ಕಿಂತ ಕೆಳಗಡೆ ರಾಜಸ್ಥಾನ ಕಳ್ಸಿದಾಗ ಏನಾಗಿದೆ, ಯೂಸೇ ಇಲ್ಲ. ಇಟ್ಸ್ ಅ ವೆರಿ ಬ್ಯಾಡ್ ಪ್ಲೇಯರ್. ಆ ಪೊಸಿಷನ್ 3 down ಕೆಳಗಡೆ ವೇಸ್ಟ್, ಅನ್ನೆಸೆಸರಿ. ಸೊ ಫಿಲ್ ಸಾಲ್ಟ್ ವಿಲ್ ಬಿ ದರ್ ಫಿಯರ್ಲೆಸ್ ಕ್ರಿಕೆಟರ್. ಹೌದು, ಅವನ್ ಜೊತೆ ವಿರಾಟ್ ವಿಲ್ ಬಿ ದ ಪರ್ಫೆಕ್ಟ್ ಆಂಕರಿಂಗ್ ರೋಲ್. ವಿರಾಟ್ ಕಿಂತ ಬೆಸ್ಟ್ ಯಾರು ಇಲ್ಲ. ಅದು ಆಲ್ಮೋಸ್ಟ್ ಡುಪ್ಲೆಸಿಸ್ ಜೊತೆ ಇರೋವರೆಗೂ ಅದೇ ಆಗಿದೆ. 1 down ನಾನ್ ಇಲ್ಲಿ ಚೇಂಜ್ ಮಾಡ್ತೀನಿ. 1 down ನಾನ್ ಪಟ್ಟಿದಾರ್ನ ಕಳ್ಸಲ್ಲ. ಐ ಟೇಕ್ ಅ ರಿಸ್ಕ್ ಅಂಡ್ ಐ ಸ್ಟೆನ್ ಲಿಯಮ್ ಲಿವಿಂಗ್ಸ್ಟನ್. ಯಾಕಂದ್ರೆ ಲಿವಿಂಗ್ಸ್ಟನ್ ಪಂಜಾಬ್ಗೆ ಈಸ್ ನಾಟ್ ಅ ಫಿನಿಶರ್. ಅವನು ಸ್ವಲ್ಪ ಬಾಲ್ ನ ಕುಟ್ಕೊಂಡ್ ಆಡೋನು. ಬಂದಿದ ತಕ್ಷಣ ಬೀಸೋ ತರ ಅದೊಂಥರ ವೆಸ್ಟ್ ಇಂಡೀಸ್ ಪ್ಲೇಯರ್ ತರ ಅಲ್ಲ. ಯಾಕಂದ್ರೆ ಪಂಜಾಬ್ ಅವರು ಅದೇ ಸ್ಟಾರ್ಟಿಂಗ್ ಸೀಸನ್ ಗಳಲ್ಲಿ ಪಂಜಾಬ್ ಅವರು ಅವನ್ನ ಓಪನಿಂಗ್ ಇಲ್ಲ 1 down ಕಳಿಸ್ತಾ ಇದ್ರು. ಆಮೇಲೆ ಹೋಗ್ತಾ ಏನಾಯ್ತು, ಅವ್ರಿಗೆ ಓಪನಿಂಗ್ ಸಿಕ್ಕಿದಾಗ ಅವರು ಇದ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಫಿನಿಶಿಂಗ್ ರೋಲ್ ಅಲ್ಲಿ ಕೊಡಕ್ಕೆ. ಅಲ್ಲಿ ಒಂದು ಡಿಪ್ ಆಗಿದ್ದು.
ಸೊ ಐ ಸ್ಟಿಲ್ ಫೀಲ್ ಈಸ್ ಅ ಪ್ರಾಪರ್ ಓಪನರ್ ಆರ್ ಅ 1 ಡೌನ್ ಬ್ಯಾಟ್ಸ್ಮನ್. 2 ಡೌನ್ ನಾನು ಪಟಿದಾರ್ನ ಕಳಿಸ್ತೀನಿ. ನಿನ್ಗೆ ಅಲ್ಲಿ ನಾಲ್ಕು ಬ್ಯಾಟ್ಸ್ಮನ್ಸ್ ಸಾರ್ಟ್ ಬಿಕಾಸ್ ಪವರ್ ಪ್ಲೇ ಟಾಪ್ 10 ಓವರ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ 60 ಇಲ್ಲ 100 ರನ್ಸ್ ಫಿಕ್ಸ್. ಯುವರ್ ಪೇಸರ್ಸ್ ನ ಕವರ್ ಮಾಡೋ ಅಷ್ಟೊಳಗಡೆ ಲೈಕ್ ಸ್ಪಿನ್ನರ್ಸ್ ಬರ್ತಾರೆ, ಸ್ಪಿನ್ನರ್ಸ್ ಬರೋ ಅಷ್ಟೊಳಗೆ 2 ವಿಕೆಟ್ ಹೋಗಿದ್ರೆ ಅವಾಗ ವಿ ಹ್ಯಾವ್ ಹರ್ ಪವರ್. ಅವಾಗ ಇಲ್ಲ, ನನಗೇನ್ ಅನ್ಸುತ್ತೆ ಅಂದ್ರೆ ಸ್ಪಿನ್ನರ್ ನ ಬೇಗ ಕಳ್ಸಿದ್ರೆ ಇವರು ಇವಾಗ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಅವಾಗ ನಾನು ಪಟ್ಟಿದಾರ್ನೇ ಕರ್ಕೊಂಡ್ ಬರ್ತೀನಿ. ಲಿವಿಂಗ್ಸ್ಟನ್ಗೆ ಅಷ್ಟೊಂದು ಸ್ಪಿನ್ ಬರಲ್ಲ. ಹೌದು. ಸೊ ಇಲ್ಲಿ ಇಬ್ರು ಫಾರಿನರ್ಸ್ ನ ಯೂಸ್ ಮಾಡಿದೀವಿ ನಾವು ಆಲ್ರೆಡಿ, ಲಿವಿಂಗ್ಸ್ಟನ್ ಸಾಲ್ಟ್. ನನ್ ಗೊತ್ತಿರಂಗ್ ಲಿವಿಂಗ್ಸ್ಟನ್ ಪಕ್ಕ ಆಡಿಸ್ತಾರೆ ಅನ್ಸುತ್ತೆ. 100% ಸಾಲ್ಟ್ ಅಂತೂ ಫಿಕ್ಸ್. ಸೊ ಇವಾಗ 3 ಡೌನ್ ಇವಾಗ ಅದೇ 2 ಡೌನ್ಗೆ 1 ಡೌನ್ ಲಿವಿಂಗ್ಸ್ಟನ್, 2 ಡೌನ್ ಪಟ್ಟಿದಾರು. ಇವಾಗ ಇಲ್ಲಿ 3 ಡೌನ್ಗೆ ನೀನ್ ಐದರ್ ಕೃಣಾಲ್ ಪಾಂಡ್ಯ ಇಲ್ಲಾಂದ್ರೆ ಜಿತೇಶ್ ಶರ್ಮಾ. ನಾನ್ ಜಿತೇಶ್ ಶರ್ಮಾನೇ ಕನ್ಸಿಡರ್ ಮಾಡೋದು. ಆದ್ರೆ ಜಿತೇಶ್ ಶರ್ಮಾ ಏನಾಗತ್ತೆ, ಈಸ್ ಅ ಫಿನಿಶರ್. ನಮ್ಗೆ ದಿನೇಶ್ ಕಾರ್ತಿಕ್ ರೋಲ್ ಅಲ್ಲಿ ನಾವು ನೋಡ್ಬೇಕು. ನೀನ್ 3 ಡೌನ್ ಕಳ್ಸ್ಬಿಟ್ರೆ ಅದಾದ್ಮೇಲೆ ಆರ್ಡರ್ ಹೆಂಗಿದೆ ಅಂತ ನೀನ್ ನೋಡ್ಬೇಕು. ಕೃಣಾಲ್ ಪಾಂಡ್ಯ ಇಸ್ ನಾಟ್ ಅ ಫಿನಿಶರ್. ಹೌದು, ಆ ಅಪ್ಪನ್ಗೆ ಫಿನಿಶಿಂಗ್ ರೋಲ್ ಸೂಟೇ ಆಗಲ್ಲ. ಏನಿದ್ರು ಕುಟ್ಕೊಂಡ್ ಆಡ್ತಾನೆ. ಅವನ್ನ ಫಸ್ಟ್ ಕಳ್ಸ್ಬಿಟ್ಟು ಡಿಪೆಂಡಿಂಗ್ ಆನ್ ದ ಮ್ಯಾಚ್ ನೀನ್ ನೋಡ್ಬೇಕು. ನಾನೇನ್ ಅನ್ಕೊಂತಿದೀನಿ ಅಂದ್ರೆ ಲೈಕ್ ಫಿನಿಶಿಂಗ್ ರೋಲ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ನ ತಗೊಂಡ್ಬರ್ಬೇಕು. ಅಂಡ್ ಆ ಇಂಪ್ಯಾಕ್ಟ್ ಪ್ಲೇಯರು ಸ್ವಸ್ತಿಕ್ ಚಿಕಾರಾನ ಮತ್ತೆ ನಮ್ಮ ಕರ್ನಾಟಕ ಪ್ಲೇಯರ್ ಮನೋಜ್ ಪಾಂಡೆ, ಅವ್ರಿಬ್ರಲ್ಲಿ ಯಾರನ್ನ ತಗೊಬಂದ್ರು ಇಟ್ಸ್ ವೆರಿ ಗುಡ್. ಲೈಕ್ ಆದ್ರೆ ನೀನ್ ನೋಡಿದ್ರೆ ನಮಗ್ ಫಿನಿಶಿಂಗ್ ರೋಲ್ ಅಲ್ಲಿ 3 ಜನ ಇದಾರೆ. ಬೆತ್ತಲ್, ಡೇವಿಡ್. ನೀನ್ ಬೆತ್ತಲ್ ಆಡಿಸ್ತಾರೆ ಅನ್ಕೊಂಡಿದ್ಯಾ? ನಂಗೆ ಗೊತ್ತಿರಂಗ್ ಡೇವಿಡ್ ಬದಲು ಬೆತ್ತಲ್ನ ಆಡಿಸ್ತಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಗು ಟಿಮ್ ಡೇವಿಡ್ ಫಿಕ್ಸ್ ಟೀಮ್ ಅಲ್ಲಿ. ಟಿಮ್ ಡೇವಿಡ್ ನಂಗೆ ಗೊತ್ತಿರಂಗ್ ಆಡಲ್ಲ ಅನ್ಸುತ್ತೆ ಫಸ್ಟ್ ಮ್ಯಾಚ್. ಇಲ್ಲ ಅಂದ್ರೆ ಲಿವಿಂಗ್ಸ್ಟನ್ ಕೂರಿಸಿ ಟಿಮ್ ಡೇವಿಡ್ ಆಡಿಸಿ ಬೆತ್ತಲ್ ಆಡಿಸ್ತಾರೆ ಅನ್ಸುತ್ತೆ. ಯಾಕಂದ್ರೆ ಬೆತ್ತಲ್ 1 ಡೌನ್ ಆಡ್ತಾರೆ, ಫಿನಿಶಿಂಗ್ ರೋಲ್ ಆಡ್ತಾರೆ. ಯಾಕಂದ್ರೆ ಬೆತ್ತಲ್ ಮೇಲೆ ತುಂಬಾ ಒಪ್ಸಿದೆ ಅವ್ನ್ ಪ್ಲಸ್ ದ ಓನ್ಲಿ ರೀಸನ್ ಅವ್ರ ಡೇವಿಡ್ ಇಲ್ಲ ಲಿವಿಂಗ್ಸ್ಟನ್ಗೆ ಬೆತ್ತಲ್ ಮೇಲೆ ಇರೋದಂದ್ರೆ ಮ್ಯಾಚ್ ಫಿಟ್ನೆಸ್. ಐ ಹರ್ಡ್ ದಟ್ ಈಸ್ ನಾಟ್ ಫಿಟ್ ಅಂತ. ಯಾರು? ಬೆತ್ತಲ್ is not fit over Tim David ಅಂತ. ಹೌದು. ನನಗೆ ಗೊತ್ತಿರೋವರೆಗೂ ಇಟ್ಸ್ ಬೆಟರ್ ಟು ಗೋ ಫಾರ್ an Australian instead of England player when it comes to the slog overs. Because ಇವರು ನೋಡಿದೀವಲ್ಲ ಲೈಕ್ ಆಸ್ಟ್ರೇಲಿಯನ್ಸ್ ಪರ್ಫಾರ್ಮೆನ್ಸ್ ಓವರ್. ಆದ್ರೆ ಅದೇ ಅಂತಾರದು, ನಮ್ಗೆ ಫಿನಿಶಿಂಗ್ ರೋಲ್ ಅಲ್ಲಿ 3 ಫಾರಿನರ್ಸ್ ಇದಾರೆ. ಬೆತ್ತಲ್, ಡೇವಿಡ್, ಶೆಪರ್ಡ್. ರೊಮರ್ ಶೆಪರ್ಡ್ ಅವನ್ ಆಕ್ಚುಲಿ ಬ್ಯಾಟಿಂಗ್ ಆಲ್ರೌಂಡರ್. ಹೌದು. His power is crazy. Plus he is a proper finisher. ಇವಾಗ ಓಪನಿಂಗ್ 11 ನೀನ್ ನೋಡಿದ್ರೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಲಿವಿಂಗ್ಸ್ಟನ್ ಇಲ್ಲ ರಜತ್ ಪಟ್ಟಿದಾರ್ 4 ಆಯ್ತು, ಕೃಣಾಲ್ ಪಾಂಡ್ಯ, ಜಿತೇಶ್ ಶರ್ಮಾ 6 ಆಯ್ತು. ಇವಾಗ ಇವ್ರು ಬಂದು ಬೌಲಿಂಗು ಅದು ಇದು ಇರ್ಬೇಕು. ಇವಾಗ ನೀನು ನಮ್ ಸ್ಪಿನ್ ಅಟ್ಯಾಕ್ ಇಸ್ ದ ವೀಕೆಸ್ಟ್ ಔಟ್ ಆಫ್ ಆಲ್ ದ ಟೀಮ್ಸ್ ಐ ಥಿಂಕ್. ಸೊ ನೀನು ಪೇಸರ್ಸ್ ಇಟ್ಕೊಂಡೇ ಹೋಗ್ತೀಯಾ ಇಲ್ಲ ಪಾರ್ಟ್ ಟೈಮ್ ಸ್ಪಿನ್ನರ್ಸ್ ಇಟ್ಕೊಂಡು ಹೋಗ್ತೀಯಾ? ಸ್ಪಿನ್ನರ್ಸ್ ಆರ್ ವೆರಿ ಎಸೆನ್ಷಿಯಲ್ ಅಲ್ವಾ? ನಮ್ಗೆ ಪ್ರಾಪರ್ ಸ್ಪಿನ್ನರ್ ಒಬ್ನೇ ಇರೋದು, ಶ್ರೇಯಸ್ ಶರ್ಮಾ ಅನ್ಸುತ್ತೆ. ಸುಯಶ್ ಶರ್ಮಾ ಪ್ರಾಪರ್ ಸ್ಪಿನ್ನರ್ ಅವನೊಬ್ನೇ ಇರೋದು. ಸೊ ಕೃಣಾಲ್ ಪಾಂಡ್ಯ, ಲಿವಿಂಗ್ಸ್ಟನ್ ಪಾರ್ಟ್ ಟೈಮ್ ಸ್ಪಿನ್ನರ್. ಅದು ಬಿಟ್ರೆ ಯಾರಿದ್ದಾರೆ? ಬಟ್ ಲಿವಿಂಗ್ಸ್ಟನ್ ಕೊಟ್ಬಿಡ್ತಾರಾ ಅಂತ ಚಿನ್ನಸ್ವಾಮಿ ಅಂತ ಅಲ್ಲ, ಓವರ್ ದ ಈಡನ್ ಗಾರ್ಡನ್ಸ್ ಅಲ್ಲಿ ಆಡ್ತಾ ಇರೋದು ನಾಳೆ ಅಲ್ವಾ? ನಾಳೆ ಬಗ್ಗೆ ಮಾತಾಡ್ಬೋದು. ಸೊ ಈಡನ್ ಗಾರ್ಡನ್ಸ್ ಅಲ್ಲಿ ಅದೇ ಸ್ಟಾರ್ಟಿಂಗ್ ಫಸ್ಟ್ 6 overs ಅಲ್ಲಿ 1-2 ಓವರ್ ಹಾಕ್ಸ್ಬೋದು ಅಂತ. ಬೆತ್ತಲ್ ಬೌಲಿಂಗ್ ಮಾಡ್ತಾನಾ? ಬೆತ್ತಲ್ನು ಬೌಲಿಂಗ್ ಮಾಡ್ತಾನೆ. ಹೌದು, ಸ್ಪಿನ್ನರ್. ಅದೇ ನಮಗೆ ಮೇನ್ ಸ್ಪಿನ್ನರ್ಸ್ ಗಿಂತ ಪಾರ್ಟ್ ಟೈಮ್ ಸ್ಪಿನ್ನರ್ಸ್ ಜಾಸ್ತಿ ಆಗೋದ್ರ ಅಂತ. ಮೇನ್ ಸ್ಪಿನ್ನರ್ ಇರೋದು ಒಬ್ನೇ. ಅವನು ಅಷ್ಟು ಕರಿಯರ್ ಲೈಕ್ IPL ಅಲ್ಲಿ ಅಷ್ಟಿಲ್ಲ. ನನಗೆ ಗೊತ್ತಿರೋವರೆಗೂ ಲೈಕ್ ಎಸ್ ಪರ್ಫಾರ್ಮ್ ವೆಲ್ ಅನ್ಸುತ್ತೆ. ಲೈಕ್ RCB ಅಗೇನ್ಸ್ಟ್ ಲೈಕ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಆಕ್ಚುಲಿ. ಸೊ ಪೇಸರ್ಸ್ ಬಂದ್ಬಿಟ್ಟು ಭುವಿ, ಹೇಸಲ್ವುಡ್. ಮ್ಯಾಚ್ ಫಿಟ್ನೆಸ್ ಸಿಕ್ಕಿದ್ರೆ ಅವನಿಗೆ ಈ ಗೆಟ್ಸ್ ದ ಗ್ರೀನ್ ಲೈಟ್, ಹೇಸಲ್ವುಡ್. ಇವಾಗ ಇಲ್ಲಿ ಇಬ್ರು ಇದ್ದಾರೆ. ನೀನು ರಶಿಕ್ ದಾರ್ನ ಆಡಿಸ್ತೀಯಾ ಇಲ್ಲ ಎಸ್ ದಯಾಲ್ನ ಆಡಿಸ್ತೀಯಾ? ಆಬ್ವಿಯಸ್ಲಿ ಐ ವುಡ್ ಪಿಕ್ ಎಸ್ ದಯಾಲ್. ರಶಿಕ್ ದಾರ್ ಸಖತ್ ಪೇಸರ್ ಈಸ್ ಅ ಡೆತ್ ಬೌಲರ್. ಆನ್ ಪೇಸ್ ಲೈಕ್ ಅನ್ಮ್ಯಾಚಬಲ್. ಬಟ್ ಎಸ್ ದಯಾಲ್ ಹ್ಯಾಸ್ ವೇರಿಯಸ್ ವೇರಿಯೇಷನ್ಸ್ ಅಲ್ವಾ? ಸೊ ನನಗೆ ಗೊತ್ತಿರೋವರೆಗೂ ಎಸ್ ದಯಾಲ್ಗೆ ಹೋಗ್ತಾರಾ ಅಂತ. ಬಿಕಾಸ್ ಒಂದು ಸ್ಲೋವರು ಮಾಡಿಸ್ತಾನೆ. ಆದ್ರೆ ಅದನ್ನ ಹೇಸಲ್ವುಡ್ನು ಮಾಡಿಸ್ತಾನೆ, ಭುವಿನೂ ಮಾಡಿಸ್ತಾರೆ. ದ ಓನ್ಲಿ ಥಿಂಗ್ ದೇ ಹ್ಯಾವ್ ಇಸ್ ಎ ಲೆಫ್ಟ್ ಆರ್ಮ್ ಬೌಲರ್. ಅದೇ ಇವಾಗ ನೋಡ್ಕೋ, ಇವಾಗ ಪ್ಲೇಯಿಂಗ್ 11 ಫುಲ್ ಸಾರ್ಟ್ ಆಯ್ತು ಅನ್ಸುತ್ತೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಓಪನಿಂಗ್,
1 ಡೌನ್ ಲಿವಿಂಗ್ಸ್ಟನ್ ಇಟ್ಕೋ, 2 ಡೌನ್ ರಜತ್ ಪಟಿದಾರ್, 3 ಡೌನ್ ಜಿತೇಶ್ ಶರ್ಮಾ ಕೃಣಾಲ್ ಇಲ್ಲ ಪಾಂಡ್ಯ. ಕೃಣಾಲ್ ಪಾಂಡ್ಯ, ಹ್ಮ್ 4 ಡೌನು. ಆಮೇಲೆ ಓಪನ್ ಇವಾಗ ಸದ್ಯಕ್ಕೆ ಯಾರನ್ನ ಹಾಕೊಂಡು ಟಿಮ್ ಡೇವಿಡ್ ನೀನಂದೆ, ಟಿಮ್ ಡೇವಿಡ್. ಆಮೇಲೆ ಎಸ್ ದಯಾಲು, ಭುವಿ, ಏಜೆಲ್ಲುಡು ಮತ್ತೆ ಶ್ರೇಯಸ್ ಶರ್. ನೀನು ಆಡಿಸ್ತೀಯಾ ಸ್ಪಿನ್ನರ್? ಆಬ್ವಿಯಸ್ಲಿ ಬೇಕೇ ಬೇಕಲ್ಲ. ಪ್ಲಸ್ ಈಸ್ ಅ KKR ಎಕ್ಸ್ ಪ್ಲೇಯರ್. ಹೌದು. ಸೊ ಇಡನ್ ಗಾರ್ಡನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂದ್ಬಿಟ್ಟು ಹಾಕೊಬಹುದು. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಡಿಪೆಂಡಿಂಗ್ ಆನ್ ದ ಮ್ಯಾಚ್. ನಾನು ಇಷ್ಟು ದಿವಸ ಜಿತೇಶ್ನ ಲೈಕ್ ಇಂಪ್ಯಾಕ್ಟ್ ಆಗಿ ತಗೊಳ್ಳೋಣ, ಬಿಕಾಸ್ ಲೈಕ್ ವಿ ನೀಡ್ ಸಮ್ ಒನ್ ಹೂ ಕ್ಯಾನ್ ರೆಸ್ಟ್ ಫೈನ್ ಅಂಡ್ ಲೈಕ್ ಹಿಟ್ ಹಾರ್ಡ್, ಲುಕಿಂಗ್ ಫಾರ್ವರ್ಡ್ ಫಾರ್ ಇಸ್ ಸ್ವಸ್ತಿಕ್ ಚಿಕಾರ. ಸೊ ನಾನು ಅವನು ಇಲ್ಲ ಅಂದ್ರೆ ಮನೋಜ್ ಬಂಡಿಗೆ, ಇಬ್ಬರಲ್ಲ. ಆದ್ರೆ ನಾವು ಪ್ಲೇಯಿಂಗ್ ಲೆವೆಲ್ ಪಡಿಕಲ್ನ ಹಾಕೊಂಡಿಲ್ಲ. ಸೊ ಡು ಯು ಥಿಂಕ್ ವಿಲ್ ಬಿ ಆನ್ ಇಂಪ್ಯಾಕ್ಟ್ ಪ್ಲೇಯರ್? ನನಗೆ ಗೊತ್ತಿರೋವರೆಗೂ ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಲೈಕ್ ಇವಾಗ ನೋಡು, ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಿದ್ರು ಅಂತ. ಇವಾಗ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡ್ತಾ ಇದೀವಿ ಅನ್ಕೋ, ಸಿಚುವೇಶನ್ ಹಿಂಗೆ ಕೊಡ್ತಾ ಇದೀನಿ, 13 ಓವರ್ ಆಗಿದೆ, 14 ಓವರ್ ಆಗಿದೆ, 80-90 ಇದೀವಿ, 6-7 ವಿಕೆಟ್ಸ್ ಬಿದ್ಬಿಟ್ಟಿದೆ. ನೀನ್ ಅವಾಗ ಸ್ವಸ್ತಿಕ್ ಚಿಕಾರ ಇಲ್ಲಾಂದ್ರೆ ಯಾವ್ದಾದ್ರು ಫಿನಿಶ್ ಅನ್ನ ತರ್ತೀಯಾ, ಇಲ್ಲ ಪಡಿಕಲ್ ಹೂ ಕ್ಯಾನ್ ಸ್ಟೇ. ಆ ತರ ಸಿಚುವೇಶನ್ಸ್ ಅಲ್ಲಿ ಡಿಪೆಂಡಿಂಗ್ ಆನ್ ಸಿಚುವೇಶನ್. ಇವಾಗ 150-160 ಇದೀವಿ, 5-6 ವಿಕೆಟ್ ಹೋಗಿದೆ, ಇನ್ನ 3 ಓವರ್ ಇದೆ, ಅವಾಗ ಸ್ವಸ್ತಿಕ್ ಚಿಕಾರ ಅಂತ ಪ್ಲೇಯರ್ಸ್ ನ ತಂದ್ರೆ ಇಟ್ಸ್ ವ್ಯಾಲಿಡ್. ನಂಗೆ ಗೊತ್ತಿರಂಗೆ ಪಡಿಕಲ್ನ ಇಂಪ್ಯಾಕ್ಟ್ ಪ್ಲೇಯರ್ಗೆ ಯೂಸ್ ಮಾಡ್ಕೊಬಹುದು ಬ್ಯಾಟಿಂಗ್ ಸೆಕೆಂಡ್ ಇರುವಾಗ. ಇಲ್ಲ ಅಂದ್ರೆ ಅದೇ ಜಿತೇಶ್ ಶರ್ಮಾ ಇಲ್ಲ ಯಾರನ್ನಾದ್ರೂ ಕೂರಿಸ್ಬಿಟ್ಟು ಫಸ್ಟ್ ಅಲ್ಲೇ ಇದ್ ಮಾಡಿಸ್ಕೊಬಹುದು, ರಸಿಕ್ ದಾರ್ನ ತರಿಸ್ಬೋದು. ಆ ತರ ಇಟ್ ವಿಲ್ ಡಿಪೆಂಡ್ ಆನ್ ದ ಸಿಚುವೇಶನ್. ಬಾಲಿಂಗ್ ಫಸ್ಟ್ ಇದ್ರೆ ರಸಿಕ್ ದಾರ್ನ ತಂದ್ಬಿಟ್ಟು ಇಲ್ಲ ಯಾವ್ದಾದ್ರು ಇಂಡಿಯನ್ ಪ್ಲೇಯರ್ನ ಕೂರಿಸ್ಬಿಟ್ಟು ಸ್ವಾಪ್ ಮಾಡ್ಕೊಂತಾರೆ ಅಷ್ಟೇ. ಸೊ ನಾಳೆ ಎಕ್ಸ್ಪೆಕ್ಟೇಷನ್ಸ್ ಏನ್ ಮ್ಯಾಚ್ಗೆ? ಫಸ್ಟ್ ಆಫ್ ಆಲ್ ಮ್ಯಾಚ್ ನಡೀತಾ ಇಲ್ಲ ಗೊತ್ತಿಲ್ಲ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಮಳೆ ಬರಬಾರ್ದು ಅಂತಾನೆ ಇದೆ. 80% ಇದೆಯಂತೆ ಮ್ಯಾಚ್ ಟೈಮಲ್ಲಿ, 50% ಇದೆಯಂತೆ. ಅಂಡ್ ಆಲ್ಸೋ ಲೈಕ್ ಆಲ್ರೆಡಿ ಎಲ್ಲೋ ಏನೋ ಬ್ರಾಡ್ಕಾಸ್ಟ್ ಅವರು ಎಲ್ಲೋ ಸಿಗ್ನಲ್ಸ್ ಏನೋ ಹೇಳ್ತಾರೆ. ಹೌದು, ದ ಥಿಂಗ್ ಇಸ್ ಆಲ್ರೆಡಿ ಇವಾಗ ಫುಲ್ ಮಳೆ ಬರ್ತಿದೆಯಾ ಅಲ್ಲಿ, ಏನ್ ಕತೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲ, ಇಷ್ಟೆಲ್ಲ ಅನಾಲಿಸಿಸ್ ಎಲ್ಲ ಮಾಡ್ತಾ ಇದೀವಿ. ನಾಳೆ ಮ್ಯಾಚ್ ಏನ್ ನಡೆದಿಲ್ಲ ಅಂದ್ರೆ ಬೇಜಾರು, ಅದು ಫಸ್ಟ್ ಮ್ಯಾಚ್ ಬೇರೆ ಕಾಯ್ತಾ ಇದೀವಿ. ಎಕ್ಸಾಕ್ಟ್ಲಿ. ನಾಳೆ ಇಲ್ಲಿ ಬೇರೆ ನಾಳೆ ಬಂದಿದೆ, ಮಾಡಕ್ಕೂ ಕೆಲಸ ಇರಲ್ಲ ಏನಿಲ್ಲ, ಸಾಯಂಕಾಲ ಸಖತ್ ಬೋರ್ ಆಗ್ಬಿಡುತ್ತೆ. ಅಂಡ್ ಆಲ್ಸೋ ಡಿಸಪಾಯಿಂಟ್ಮೆಂಟ್ ತುಂಬಾ ಇರುತ್ತೆ ಇನ್ ಕೇಸ್ ಮ್ಯಾಚ್ ಆಗಿಲ್ಲ ಅಂದ್ರೆ. ಹೌದು, ಇಷ್ಟೆಲ್ಲ ಕಾದ್ಬಿಟ್ಟು ಓಪನಿಂಗ್. ನನಗೆ ಇನ್ನ ಏನ್ ಡಿಸಪಾಯಿಂಟ್ ಆಗತ್ತಂದ್ರೆ ಓಪನಿಂಗ್ ಸೆರೆಮನಿ ನಡೆದ್ಬಿಟ್ಟು ಮ್ಯಾಚ್ ನಡೆದಿಲ್ಲ ಅಂದ್ರೆ ಇನ್ನ ಬೇಜಾರು. ಏನೋ ಮತ್ತೆ ಎಲ್ಲಾ ವೆನ್ಯೂಸ್ ಅಲ್ಲಿ ಓಪನಿಂಗ್ ಸೆರೆಮನಿ ಅದೇನಂತ ನಂಗೆ ಗೊತ್ತಾಗಿಲ್ಲ. ಓಪನಿಂಗ್ ಸೆರೆಮನಿ ಅಂದ್ರೆ ಒಂದ್ಸತಿ ನಡೆಯುತ್ತೆ. ಎಕ್ಸಾಕ್ಟ್ಲಿ, ಪ್ರತಿ ಮಾಡಿದ್ರೆ ನಮ್ದು ಆಲ್ರೆಡಿ ಅನ್ಬಾಕ್ಸ್ ತರ ಆಯ್ತು. ತಿರ್ಗಾ ನಮ್ದು ಫಸ್ಟ್ ಮ್ಯಾಚ್ ನಡೆಯುತ್ತೆ, ಅದೇನಂತ ಗೊತ್ತಿಲ್ಲ. ಟಿಕೆಟ್ ಸಿಗೋದೇ ಕಷ್ಟ ಆಗಿದೆ ಗುರು.